ಬೆಂಗಳೂರಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಹೌಸ್ಫುಲ್ ಓಡ್ತಾ ಇದೆ. ಆ ನಿನ್ನೆ ತನಕನು ನಿನ್ನೆ 4 ಮಾಲ್ 5 ಮಾಲು ಲೆಗಸಿ, ಕನಕಪುರ ಕನಕಪುರ ಮಂತ್ರಿ, ಒರೈನು, ವೈಷ್ಣವಿ, ಮಿರಜ್ ಹೌಸ್ಫುಲ್ ಇಲ್ಲ. ಮಾಲಲ್ಲೆಲ್ಲ ಚೆನ್ನಾಗಿ ಒಳ್ಳೆ ಓಪನಿಂಗು ಮತ್ತೆ ಒಳ್ಳೆ ಹೌಸ್ಫುಲ್ ಹೋಗ್ತಾ ಇದೆ. ಇವಾಗ ನಾರ್ತ್ ಕರ್ನಾಟಕ ಇನ್ನೂ ಓಪನ್ ಆಗಿಲ್ಲ. ಈಗ ಚಿತ್ರದುರ್ಗ ಓಪನ್ ಮಾಡ್ತಾ ಇದೀವಿ. ಅದು ಬಿಟ್ರೆ ಕುಂದಾಪುರ, ಮಂಗಳೂರು ನಿನ್ನೆ ಓಪನ್ ಮಾಡಿದೀವಿ. ಶಿವಮೊಗ್ಗ, ಕುಂದಾಪುರ, ಮಂಗಳೂರು ನಿನ್ನೆ ಓಪನ್ ಮಾಡಿದೀವಿ. ಅಲ್ಲೋಗಿ ಒಂದು ಪ್ರೆಸ್ ಮೀಟ್ ಮಾಡ್ಬೇಕು. ಅದ್ ಬಿಟ್ರೆ ಎಲ್ಲ ಕಡೆ ಒಳ್ಳೆ ಓಪನಿಂಗ್. ಬಟ್ ಆದ್ರೆ ನಮಗೆ ಸ್ಟಾರ್ಟಿಂಗ್ ನಾವು ಸಿನಿಮಾ ರಿಲೀಸ್ ಮಾಡಿದಾಗ ಆ ತರದ್ ಓಪನಿಂಗ್ ಸಿಗ್ಲಿಲ್ಲ. ಬಟ್ ಮ್ಯಾಟ್ನಿಂಗ್ ಸಖತ್ತಾಗಿ ಸಿಕ್ತು ಸರ್. ಇಲ್ಲ ಒಂದೇ ಒಂದು ನಾವು ಕೂಡ ಪ್ರಮೋಷನ್ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ಲಿಲ್ಲ ಸರ್. ಅದು ನಮ್ ಬಿಗ್ಗೆಸ್ಟ್ ಮೈನಸ್ ಅಂತ ಅನ್ಕೊಳ್ತೀನಿ. ಬಟ್ ಆದ್ರೆ ಜನ ತುಂಬಾ ಚೆನ್ನಾಗಿ ತಗೊಂಡ್ಬಿಟ್ರು. ಅಂದ್ರೆ ಲೈಕ್ ಏನಂದ್ರೆ ಹೌಸ್ಫುಲ್ಗೆ ನಮ್ಗೆ ನಿಮ್ಗೆ ಗೊತ್ತಿರ್ಬೋದು, ನಾವು ಬಿಫೋರ್ ರಿಲೀಸು ನಮ್ಗೆಲ್ಲ ಜನ ಥಿಯೇಟರ್ ಬರಲ್ಲ, ನೋಡಕ್ ಬರಲ್ಲ ಸರ್. ನೀವು ನಂಬಲ್ಲ, ನಾವು ಪ್ರತಿ ವೀರೇಶ್ ಅಲ್ಲಿ ರಿಲೀಸ್ ಆಗಿರೋದು ನಾವು ತಗೊಂಡಿರೋದು 1000 ಸೀಟರ್, 200 ಸೀಟರ್ ಅಲ್ಲ, 1000 ಸೀಟರ್ ಅಲ್ಲಿ ಮಿನಿಮಮ್ 700-600 ತುಂಬ್ತಾ ಇದಾರೆ. ನಮ್ಗೆ ಅಲ್ಲಿರೋ ವೀರೇಶ್ ಮ್ಯಾನೇಜರ್ ಎಷ್ಟು ಸಪೋರ್ಟ್ ಮಾಡ್ತಾ ಇದಾರೆ ಅಂದ್ರೆ ರಾತ್ರಿ 2 ಗಂಟೆ ತನಕ ನಾವು ಅಲ್ಲೇ ಇರ್ತೀವಿ. ಅಂದ್ರೆ ಅಷ್ಟು ಕ್ರೌಡ್ ಬರುತ್ತೆ. 10:30 ಫ್ಯಾಮಿಲಿ ಕ್ರೌಡ್ ಬರುತ್ತೆ. ಅಲ್ಲಿ ನಮ್ಗೆಲ್ಲ ಹೇಳ್ತಾ ಇದ್ರು, ಸ್ಟಾರ್ ಗಳಿಗೆ ಬರೋ ಕ್ರೌಡ್ಗಳು ನಿಮಗ್ ಬರ್ತಾ ಇದೆ. ಅದು ವೀಕ್ ಡೇಸ್ ಅಲ್ಲಿ, ವೀಕೆಂಡ್ ಅಲ್ಲ. ವೀಕೆಂಡ್ ಅಲ್ಲಿ ಎಲ್ಲಾ ಕಡೆ ಹೌಸ್ಫುಲ್ ಹೋಗ್ತಾ ಇದೆ. ಬಟ್ ಸ್ಟಾರ್ಗೆ ಏನ್ ಬರ್ತಾ ಇದಾರೆ ಆ ತರದ್ ನಿಮ್ಗೆ ಲೈಕ್ ಅಂದ್ರೆ ವೀಕ್ ಡೇಸ್ ಅಲ್ಲಿ ನಿಮ್ಗೆ ಪ್ರಮೋಷನ್ಸ್ ಆಗ್ತಾ ಇದಾವೆ. ಮತ್ತೆ ಸಿಂಗಲ್ ಸ್ಕ್ರೀನ್ ಮಾಲಲ್ಲಿ ಎಷ್ಟು ಸಖತ್ತಾಗಿ ಹೋಗ್ತಾ ಇದೆ ಅಷ್ಟು ಸಿಂಗಲ್ ಸ್ಕ್ರೀನ್ ಅಲ್ಲಿ ಬರ್ತಾ ಇಲ್ಲ ಸರ್. ಸಿಂಗಲ್ ಸ್ಕ್ರೀನ್ ಅಲ್ಲಿ 50% ಹಾಕಿ ಅಷ್ಟು ಮಾತ್ರ ಜನ ತುಂಬ್ತಾ ಇದ್ದಾರೆ. ಇವಾಗ ಅದೇ ಪ್ರಮೋಷನ್ ಕಡೆ ಮತ್ತೆ ಬೇರೆ ಕಡೆ ರಿಲೀಸ್ ಬಗ್ಗೆ ಕಾನ್ಸಂಟ್ರೇಷನ್ಸ್ ಮಾಡ್ತಾ ಇದೀವಿ ಸರ್. ನಮ್ಗೆ ಅದೇ ಹೇಳ್ತಾ ಇರೋದು, ನನ್ ಮಾತನ್ನ ಚೆನ್ನಾಗಿ ಬರ್ಕೊಂಡ್ ಬಂದಿದೆ ಸರ್. ನೀವು ಅಲ್ಲಿಂದ ಸ್ಟಾರ್ಟ್ ಮಾಡ್ಬಿಟ್ರಿ, ಇಲ್ಲಾಂದ್ರೆ ನಾನು ಕರೆಕ್ಟ್ ಆಗಿ ಪೇಜ್ ಟು ಪೇಜ್ ಹೇಳ್ತಾ ಇದ್ದೆ. ನೀವು ಡಿಸ್ಟರ್ಬ್ ಮಾಡ್ಬಿಟ್ರಿ. ಮೊದಲನೇದಾಗಿ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಧ್ರುವ ಸರ್ಜಾ ಸರ್ಗೆ. ಏನಕ್ಕೆ ಅಂದ್ರೆ ನಾನ್ ಶಾರ್ಟ್ ಫಿಲಂ ಗೆದ್ದಾಗ ಅವ್ರ ಮನೆಗ್ ಕರೆಸಿ ನಾವಿಬ್ರು ಸೇರಿ ಒಂದ್ ಸಿನಿಮಾ ಮಾಡೋಣ ಅಂತ ಅವ್ರ ಜೊತೆ ಒಂದ್ 3 ವರ್ಷಗಳ ಒಡನಾಟ ಇಟ್ಕೊಂಡಿದ್ದೆ ನಾನು, ಧ್ರುವ ಸರ್ಜಾ ಸರ್. ಆಮೇಲೆ ಇದೇನೋ ಒಂದ್ ಕಾಂಟ್ರವರ್ಸಿ ಆಗಿರ್ಬೋದು, ಬಟ್ ಅದಾದ್ರೂ ಸಿನಿಮಾ ರಿಲೀಸ್ ಆದ್ಮೇಲೂ ಕೂಡ ಅವ್ರ ಕಡೆಯಿಂದ ನಮ್ಗೆ ಅವ್ರ ಫ್ಯಾನ್ಸ್ ಕಡೆಯಿಂದ ಯಾವ್ದೇ ತರದ್ದು ತೊಂದರೆ ಆಗಿಲ್ಲ ಸರ್. ನಿಜವಾಗ್ಲೂ ನಾವ್ ಅವ್ರ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ಧ್ರುವ ಸರ್ಜಾ ಸರ್ಗೆ. ಮತ್ತೆ ರವಿಚಂದ್ರನ್ ಸರ್ ಮನೆಗ್ ಕರೆಸ್ಬಿಟ್ಟು ಅದೇನೋ ಲಕ್ಕಿ ಹ್ಯಾಂಡ್ ಅಂತ ಕರೀತಾರಲ್ಲ ರವಿಚಂದ್ರನ್ ಸರ್ನ, ನಾನು ಅವ್ರನ್ನ ಫಸ್ಟ್ ಟೈಮ್ ಎದುರುಗಡೆ ಮಾತಾಡಿ ನೋಡಿದ್ದು. ಅವರು ನಮ್ಗೆ ಒಳ್ಳೆ ಮಾತುಗಳನ್ನ ಆಡಿದ್ರು. ಡಾಲಿ ಸರ್ ಕೂಡ ನಮ್ದು ಆಕ್ಚುಲಿ ಡಿಜಿಟಲ್ ರಿಲೀಸ್ ಮಾಡ್ಕೊಟ್ರು ಟ್ರೈಲರ್ನ. ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲದಕ್ಕಿಂತ ಬಿಗ್ಗೆಸ್ಟ್ ನಮ್ ಟೀಮ್ ಒಂದಿದೆ ಅಂತ ತೋರಿಸಿದ್ದು ಎಸ್ ಸರ್ ಒಂದೇ ಒಂದು ಟ್ವಿಟ್ ಇಂದ. ಅವ್ರೊಂದು ಟ್ವಿಟ್ ಮಾಡಿದ್ರು, ಬುಕ್ ಮೈ ಶೋ ಎಲ್ಲಾ ಕಡೆ ಟ್ರೆಂಡಿಂಗ್ ಬಂತು. ಸೊ ಅವ್ರ ಫ್ಯಾನ್ಸ್ ಪೇಜ್ ಅಲ್ಲೆಲ್ಲ ಅಮೃತಾಂಜನ್ ನೋಡ್ತಾ ಇತ್ತು. ಮತ್ತೆ ಇವಾಗ ಲೈಕ್ ಏನಂದ್ರೆ ಸರ್, ನಿನ್ನೆ ಇನ್ಸಿಡೆಂಟ್ ನಡೀತು. ಲೈಕ್ ಏನಂದ್ರೆ ವಿಸ್ತಾರ ಗ್ರೂಪ್ ಓನರ್ ಚೇರ್ಮನ್ ಏನೋ ಹೇಳಿದ್ರು. ಅವ್ರು ನಿನ್ನೆ ಫೋನ್ ಮಾಡಿದ್ರು, ಮೈಸೂರಲ್ಲಿ ಇದ್ರು. ಅವ್ರ ಮ್ಯಾನೇಜರ್ ನನಗೆ ಫೋನ್ ಮಾಡಿದ್ರು. ನಿನ್ನೆ ರಾತ್ರಿ ಮೈಸೂರಲ್ಲಿ ಶೋ ನೋಡಿದ್ರು. ಅವರು ನೋಡ್ಬಿಟ್ಟು ಅವ್ರ ಮ್ಯಾನೇಜರ್ ನನಗೆ ಫೋನ್ ಮಾಡಿದ್ರು, ನೀವು ಡೈರೆಕ್ಟರ್ ಅಮೃತಾಂಜನ್ ಸಿನಿಮಾದು ಅಂತ. 1 ನಿಮಿಷ ರೀ, ನಮ್ ವಿಸ್ತಾರ ಗ್ರೂಪ್ ಮ್ಯಾನೇಜರ್ ಓನರ್ ಮಾತಾಡ್ಬೇಕು ಅಂತ ಹೇಳಿ ಅವ್ರು ಮಾತಾಡಿದ್ರು. ಅವ್ರ ಮಗಳು ಸಿನಿಮಾ ನೋಡಿದ್ರು. ಸಿನಿಮಾ ನೋಡಿ ಅವ್ರ ಅಪ್ಪನ್ ಕರ್ಕೊಂಡು ಹೋದ್ರು. ಆಮೇಲೆ ಅವ್ರು ನನಗ್ ಫೋನ್ ಮಾಡ್ಬಿಟ್ಟು ಏನಂದ್ರೆ, ನಾನ್ ಕಾರಲ್ಲಿ 10 ನಿಮಿಷ ಅಂದ್ರೆ ನಾನ್ ಸಿನಿಮಾ ಫ್ರೀಕ್ ಅಲ್ಲ, ನಾನ್ ಸಿನಿಮಾ ನೋಡೋನೇ ಅಲ್ಲ. ನನ್ ತುಂಬಾ ಫೋರ್ಸ್ ಮಾಡ್ತಾರೆ ಸಿನಿಮಾ ನೋಡು ಅಂತ. ನಾನ್ ನೋಡಲ್ಲ. ಅದೇನೋ ನನ್ ಮಗಳು ಹೇಳ್ದು ಏನೋ ಡಬ್ಬಾ ಸಿನಿಮಾ ಇರ್ಬೋದೇನೋ, ನನ್ ಪಾಟಲ್ಲಿ ಬಂದೆ. ಕಾರಲ್ಲಿ 10 ನಿಮಿಷ ಹತ್ತಿದಾರಂತೆ. ನೀವು ಒಂದ್ಸಲ ನಾನು MG ರೋಡ್ ಲಾವೆಲ್ ಇರೋ 2 ಕಡೆ ನಂದು ಆಫೀಸ್ ಇದೆ, ನೀನ್ ಒಂದ್ಸಲ ನನ್ನ ಆಫೀಸ್ ಬಂದ್ ಮೀಟ್ ಮಾಡ್ಲೇಬೇಕು. ನಂಗೆ ಸಖತ್ ಖುಷಿ ಆಯ್ತು. ನಾನು ಇನ್ನೊಂದ್ಸಲ ಸಿನಿಮಾ ನೋಡ್ತೀನಿ, ಮತ್ತೆ ವಿಸ್ತಾರ ಗ್ರೂಪ್ ಏನೇನಿದೆ ಅಲ್ಲೆಲ್ಲ ನಾನು ಪ್ರಮೋಟ್ ಮಾಡ್ತೀನಿ ಅಂತ. ಅದೊಂದು. ಮತ್ತೆ ಇನ್ನೊಂದೇನಂದ್ರೆ ಲೈಕ್ ಫ್ಯಾಮಿಲೀಸ್, ತಂದೆ ತಾಯಿಗಳು ಅವರೇ. ನೀವು ಮಾಲ್ ಕ್ರೌಡ್ ನಾನು ಬೇಕಾದ್ರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಮಾಲಲ್ಲಿ ಎಷ್ಟು ಜನ ಕ್ರೌಡ್ ಸೇರ್ತಾ ಇದ್ರು ಸರ್. ಕಂಪ್ಯಾರಿಸನ್ ದೊಡ್ಡ ಲೆವೆಲ್ ಅಲ್ಲಿ ಇದೆ. ಅದೇ ಇವಾಗ ಏನು ಬಿಫೋರ್ ಬ್ಲಾಕ್ ಬಸ್ಟರ್ ಆಯ್ತು, ಅದಕ್ಕೆ ಕಂಪೇರ್ ಮಾಡ್ಬಿಟ್ಟು ನಮ್ ಸಿನಿಮಾ ಬಗ್ಗೆ ಹೇಳ್ತಾ ಇದಾರೆ. ಅದು ತುಂಬಾ ಖುಷಿ ಇದೆ. ಮತ್ತೆ ಇನ್ನೂ ಒಂದ್ ಸ್ವಲ್ಪ ಟ್ರೈ ಮಾಡ್ತೀವಿ ಸರ್ ಪ್ರಮೋಷನ್ಸ್ ಎಲ್ಲ ಮಾಡೋದಿಕ್ಕೆ, ಮತ್ತೆ ನಾರ್ತ್ ಸೆಂಟರ್ ಓಪನ್ ಮಾಡೋದಿಕ್ಕೆ. ಮತ್ತೆ ಇವಾಗ ಇನ್ನೊಂದು ಆಫರ್ ಬಂದಿದೆ ಮೆಲ್ಬೋರ್ನ್ ಅಲ್ಲೂ ರಿಲೀಸ್ ಮಾಡೋದಿಕ್ಕೆ. ಅದಕ್ಕೆ ನಾವು ಲೈಕ್ ಕಂಟೆಂಟ್ಸ್ ಎಲ್ಲ ಕಳ್ಸೋದಕ್ಕೆ ಇದು ಮಾಡ್ತಾ ಇದೀವಿ. ದುಬೈದೇನೋ ಮಾತುಕತೆ ನಡೀತಾ ಇದೆ. ಸೊ ಇಷ್ಟ ಆಗಿದೆ ಸರ್ ಸದ್ಯಕ್ಕೆ. ಸರ್ ಹೌದು, ನಾವೆಲ್ಲ ಏನಂದ್ರೆ ವರ್ಟಿಕಲ್ ಅಲ್ಲಿ ಶೂಟ್ ಮಾಡ್ಕೊಂಡಿದೀವಿ, ಅದ್ರ ಮೇಲೆಲ್ಲ ಫುಲ್ ಇದು ಮಾಡ್ಕೊಂಡ್ಬಿಟ್ಟಿದೀವಿ. ಅದಕ್ಕೆ ಅದನ್ನೆಲ್ಲ ರೆಡಿ ಮಾಡಿಸ್ತೀನಿ ಸರ್. ಇನ್ನೊಂದು ನಾನು ನಿಮ್ಗೆಲ್ಲ ಕಳಿಸ್ತೀನಿ ಎಲ್ಲರಿಗೂ ಪೂರ್ತಿ.
ಸರ್ ಅದೇ ಎಲ್ಲ ಮಾತುಕತೆಲೇ ಇದೆ, ದೊಡ್ಡ ಬ್ಯಾನರ್ ಹೇಳ್ತೀನಿ, ಇದೊಂದ್ ಸ್ವಲ್ಪ ಫೈನಲೈಸ್ ಆಗ್ಲಿ. ಅದು ಓಕೆ ಆದ್ಮೇಲೆ ಏನಂದ್ರೆ ಸರ್ ಆಕ್ಚುಲಿ ಹೆಂಗಾಗುತ್ತೆ ಅಂದ್ರೆ ಫಸ್ಟ್ ಬಂದ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗ ಸಿನಿಮಾ ಮಾಡೋದ್ರೆ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೆ. ಬಟ್ ಎಲ್ಲ ಮಾತುಕತೆಲೇ ಇದೆ ಸರ್, ಅದು ನಾಳೆ ಆಗ್ಬೋದು ಆಗ್ದೇನೆ ಇರ್ಬೋದು, ಮತ್ತೆ ನಾವು ಅವ್ರ ಹೆಸರು ಉಪಯೋಗಿಸ್ಕೊಂಡಂಗ್ ಆಗ್ಬಾರ್ದು. ಸೊ ಅದೊಂದ್ ಕಾರಣಕ್ಕೆ ಬೇಡ. ನಾನು ಫೈನಲೈಸ್ ಆದ್ಮೇಲೆ ನಾನು ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ನನ್ಗೆ ಏನಾಯ್ತು ಅಂತ ನಾನು ಖಂಡಿತ ಹೇಳ್ತೀನಿ. ಬಟ್ ಆದ್ರೆ ನಮ್ ಕೆಲ್ಸಕ್ಕೆ ಮತ್ತೆ ಆಕ್ಟಿಂಗ್ ಎಲ್ಲದಕ್ಕೂ ಮತ್ತೆ ಕತೆ ಬಗ್ಗೆ ಮತ್ತೆ ಮೇಕಿಂಗ್ಸು ಮತ್ತೆ ನಗೋದ್ರ ಬಗ್ಗೆ ನಮ್ಗೆ ಒಳ್ಳೆ ಅಂದ್ರೆ ನಾನ್ ನಿಮ್ಗೆ ಹೇಳಿದ್ದೆ ಸಿನಿಮಾ ರಿಲೀಸ್ ಮುಂಚೆ ಹೇಳಿದ್ದೆ ನಾನು 4 to 5% ತಪ್ಪು ಮಾಡಿದೀನಿ ಅಂತ. ಅಂದ್ರೆ ಸರ್ ನನ್ನ ಲೈಫ್ ಅಲ್ಲಿ ಶಾರ್ಟ್ ಫಿಲ್ಮ್ ಸಕ್ಸಸ್ ಗಳನ್ನ ತುಂಬಾ ನೋಡಿದೀನಿ. ಸಿನಿಮಾ ಫಸ್ಟ್ ಸಕ್ಸಸ್ ಮೀಟ್ ನಾನು ಫಸ್ಟ್ ಟೈಮ್ ಇದೆ ನೋಡ್ತಾ ಇರೋದು ಸರ್. ಬಟ್ ಆದ್ರೆ ನಾನು ನಿಜವಾಗ್ಲೂ ಪ್ರಾಮಿಸ್ ಮಾಡ್ತೀನಿ, ಇದು ಎಲ್ಲರೂ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತಾರೆ ಅಂತಲ್ಲ, ನಂಗೆ ಫಸ್ಟ್ ಕಮಿಟ್ ಆಗಕ್ ತುಂಬಾ ಆಸೆ. ನೆಕ್ಸ್ಟ್ ತುಂಬಾ ಅದ್ಭುತವಾದ ಸಿನಿಮಾ ಮಾಡ್ತೀನಿ, ಕೆಟ್ಟ ಸಿನಿಮಾ ಅಂತೂ ನಾನು ಮಾಡಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.